ಲೇ ಕೂಸೆ, ಇವತ್ತೇನೆ ಇಷ್ಟೊಂದು ಸಂಭ್ರಮದಲ್ಲಿದ್ದೀಯಾ? ಅರ್ಜೆಂಟು ಅಂತ ಬೇರೆ ಹೇಳ್ತಿದ್ಯಾ? ಅಜ್ಜಿ, ನಿಂಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದ್ಯಾ ಇಲ್ಲ ಮರು ಜಾಸ್ತಿ ಆಗಿದ್ಯಾ? ನಾನು ಮೊನ್ನೆ ತಾನೇ ಹೇಳಿದ್ದೆ ತಾನೆ ಇವತ್ತು ನನ್ನ ಮದ್ವೆ ಅಂತ. ಓ ಹೌದಲ್ಲ, 60 ಆಯ್ತಲ್ಲೇ, ಅರಳು ಮರಳು. ಆಗ್ಲಿ, ನೀನಾರು ಜ್ಞಾಪಕ ಮಾಡ್ದಿಯಲ್ಲ, ಖುಷಿ ಆಯ್ತು. ಸರಿ, ನಾವಿನ್ ಬರ್ತೀವಿ. ಏ ನಿಂತ್ಕೊಳೆ, ನಂಗೇನೋ ವಯಸ್ಸಾಯ್ತು ಮರ್ತು ಬಿಟ್ಟೆ, ನಿಂಗೂ ವಯಸ್ಸಾಗಿ ಹೋಯ್ತಾ? ನೀ ಭಾಷೆ ಕೊಟ್ಟದ್ದು ಮರ್ತು ಬಿಡ್ಬೇಡ. ನಿಂಗೆ ಮದುವೆ ಆದ್ಮೇಲೆ ಈ ಅಜ್ಜಿ ಆಸೆನ ಪೂರೈಸ್ಲೇಬೇಕು. ಖಂಡಿತ ಪೂರೈಸ್ತೀನಿ. ಈಗ ನಾನು ನಿನ್ನ ಹತ್ರ ಮಾತಾಡ್ಕೊಂಡು ನಿಂತಿದ್ರೆ ನಂಗೆ ದೇವ್ರ ದರ್ಶನ ಸಿಗಲ್ಲ. ನಾನು ಆಮೇಲೆ ಸಿಗ್ತೀನಿ. ನಿನ್ನಂಥ ಮಗುಗೆ ದೇವ್ರ ದರ್ಶನ ಕೊಡದೆ ಇರ್ತಾನೆಯೇ? ಆದ್ರೆ ನನ್ನಂಥ ಮುದುಕಿ ಆಸೆ ಪೂರೈಸೋದು ನಿನ್ನಂಥ ಕೂಸು ಮಾತ್ರ. ಹೋಗ್ಬಾ, ಒಳ್ಳೇದಾಗ್ಲಿ. ಅನುಷ್ಕಾ, ಹೇಳಿ ಚಿಕ್ಕತ್ತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ನಿನ್ ಬಾಯಲ್ಲಿ ಚಿಕ್ಕತ್ತೆ ಅಂತ ಕರ್ಸ್ಕೊಳ್ಳೋದೇ ಒಂದು ಭಾಗ್ಯ, ಅದೇ ಬೇರೆ ಬಿಡು. ಆದ್ರೆ ಚಿಕ್ಕತ್ತೆ ಅಂತ ಕರಿತಿದ್ಯೋ ಚಿಕ್ಕ ಕತ್ತೆ ಅಂತ ಕರಿತಿದ್ಯೋ ಗೊತ್ತಾಗಲ್ವಲ್ಲಮ್ಮ. ಚೆನ್ನಾಗಿ ಜೋಕ್ ಮಾಡ್ತೀರಾ ನೀವು. ಯಾರಿಗೋ ಕಾಯ್ಕೊಂಡು ತುಂಬಾ ಬೇಜಾರಲ್ಲಿ ಓಡಾಡ್ತಿದ್ಯಲ್ಲ, ಅದಕ್ಕೆ ಒಂದ್ ಜೋಕ್ ಮಾಡ್ಬಿಟ್ಟೆ. ಆದಿಗೋಸ್ಕರ ಕಾಯ್ತಾ ಇದ್ದೆ. ಆದಿತ್ಯನ್ಗೋಸ್ಕರ ಕಾಯ್ತಿದ್ಯಾ? ಅಯ್ಯಯ್ಯೋ, ಹಾಗಾದ್ರೆ ಜೀವನ ಪೂರ ಕಾಯ್ತಾ ಇರ್ಬೇಕಮ್ಮ. ಏನ್ ಹೇಳ್ತಾ ಇದ್ದೀರಾ? ಹೇಳೋದೇನಮ್ಮ, ಆಗೋದಾಗ್ತಾ ಇರುತ್ತೆ, ಕಾಯೋರ್ ಕಾಯ್ತಾ ಇರ್ಬೇಕು ಅಷ್ಟೆ. ಈಗೇನಾಯ್ತು? ಪಾಪ, ನೀನು ಸಂಬಂಧನ ಬೆಳೆಸ್ಕೊಂಡು ಈ ಮನೆಗೆ ಬಲಗಾಲಿಟ್ಟು ಒಳಗ್ ಬಂದಿದ್ದೀನಾನೆ. ಸಂಬಂಧನ ಬಳಸ್ಕೊಂಡು ಆದಿತ್ಯನ ಇನ್ನೊಬ್ಳು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾಳೆ. ಹೇಳೋಕೆ ಅಸಹ್ಯ ಆಗುತ್ತಮ್ಮ, ಪಾಪ ಕೇಳೋಳ್ ನೀನು, ಬೇಜಾರು ಮಾಡ್ಕೋಬೇಡಮ್ಮ. ಇನ್ನೊಬ್ಳು ಕರ್ಕೊಂಡು ಹೋಗಿದ್ದಾಳೆ ಅಂದ್ರೆ ಯಾರದು? ಕೆಲಸದವಳು ಪಾರ್ವತಿ. ಅವಳು ಯಾಕೆ ಕರ್ಕೊಂಡು ಹೋದ್ಲು? ಅಯ್ಯಯ್ಯೋ, ಅವಳಿಗೇನು ಹೇಳೋರ ಕೇಳೋರ, ಬೇಕಂದ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅದನ್ನ ಕೇಳೋಕೆ ನಾನು ಯಾರು, ನೀನ್ ಯಾರಮ್ಮ? ನಾನ್ ಯಾರ? ಏನೋ ನೀನ್ ನೋಡಿ ಕರಳು ಚುರುಕ್ಕಂತಮ್ಮ, ಹರಕ್ ಬಾಯಿ ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಮ್ಮ. ಪಾಪ ನೀನ್ ಕಾಯ್ತಾ ಇದ್ದೀನೋ, ಕಾಯ್ತಾ ಇರು, ಕಾಯ್ತಾನೇ ಇರು. ದೊಡ್ಡಯಜಮಾನ್ರೆ, ಅಯ್ಯೋ ಈ ದೊಡ್ಡಯಜಮಾನ್ರು ಎಲ್ಲಿ ಹೋದ್ರು? ಕಾಕ ಅಣ್ಣ ನೀ ಭಾಷೆ ಕೊಟ್ಟದ್ದು ಮರ್ತು ಬಿಡ್ಬೇಡ. ನಿಂಗೆ ಮದುವೆ ಆದ್ಮೇಲೆ ಈ ಅಜ್ಜಿ ಆಸೆ ಪೂರೈಸ್ಲೇಬೇಕು.
ಲೇ ಚಿಟ್ಟೆ, ಮದುವೆ ಆದಮೇಲೆ ನೀನು ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು ಬಿಟ್ಟು ನಿನ್ನ ಗಂಡನ ಕರ್ಕೊಂಡು ಬರೋಕೆ ಬಿಟ್ಟಿದ್ಯಾ? ಎಷ್ಟೋ ವರ್ಷಗಳಿಂದ ಇಲ್ಲಿ ಅಂಗಡಿ ಹಾಕಿದ್ದೀನಿ, ಆದರೆ ಈ ದೇವ್ರ ಮುಂದೆ ನಿಂತು ದರ್ಶನ ಪಡೆಯೋ ಭಾಗ್ಯ ನಂಗೆ ಹೆಚ್ಚು ಸಿಕ್ಕಲೇ ಇಲ್ಲ. ಇಲ್ಲಿ ಮೆಟ್ಲು ಹತ್ತಿ ಬರೋದಕ್ಕೆ ನಂಗೆ ಏನೇನೂ ಶಕ್ತಿ ಇಲ್ಲ. ಆದರೆ ಏನಂತೆ, ನಾನು ಕಟ್ಟಿದ ಹೂವಿನ ಹಾರ ಆ ದೇವರಿಗೆ ತಾನೇ ಅರ್ಪಣೆ ಆಗೋದು. ಅದೇ ಅದೇ ನನ್ನ ಸೌಭಾಗ್ಯ, ಅದೃಷ್ಟ. ಇವಳಂದರೆ ನಂಗೆ ತುಂಬ ಮುದ್ದು. ಇವಳು ನನ್ನ ಮೊಮ್ಮಗಳು. ಇವಳು ಥರನೇ ನನ್ನ ಮೊಮ್ಮಗಳು. ಯಾರು ಹಡಿದ್ರೋ ಈ ಪುಣ್ಯಾದ ಗಿಟ್ಟಿನ, ಎಲ್ಲ ಕಡೆ ಸಂತೋಷ ಹರಡ್ತಾಳೆ. ಇವಳಿಗೆ ತಕ್ಕ ಗಂಡ ಸಿಗಲಿ ಅಂತ ನಾನೇ ಆ ದೇವ್ರ ಹತ್ರ ಎಷ್ಟೋ ಸಲ ಬೇಡ್ಕೊಂಡಿದ್ದೀನಿ. ಕೂಸೆ, ನಿಂಗೆ ತಕ್ಕ ಗಂಡನೇ ಸಿಕ್ಕಿದಾನ ಕಣಮ್ಮ. ನಿಮ್ಮಿಬ್ಬರು ಒಳ್ಳೆ ಗುಣ ತುಂಬ ಹೊಂದುತ್ತೆ. ಒಬ್ರಿಗೊಬ್ರು ಆಸರೆಯಾಗಿ ಒಳ್ಳೆ ಜೀವನ ನಡೆಸಿ. ಮುನ್ಸು ಪ್ರೀತಿ ಎಲ್ಲ ಸಮನಾಗಿರಲಿ, ಆಗಲೇ ಬದುಕಿನ ಬೆಲೆ ಗೊತ್ತಾಗೋದು. ಜೀವನ ಜೇನು ಸವಿದಂತಾಗೋದು. 100 ಕಾಲ ಚೆನ್ನಾಗಿ ಬಾಳಿ. ಈಗಪ್ಪ ತಗೋ. ಇದ್ಯಾಕಜ್ಜಿ? ಹೇಳ್ತೀನಿ ತಗೋ. ಈ ಕಾಸನ್ನ ನಮ್ಮ ಹುಡುಗಿ ಹೆಸರು ಹೇಳಿ ಹುಂಡಿಗೆ ಹಾಕಿಬಿಡು.